ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಹುಣ್ಣಿಮೆ ದಿನ ಗ್ರಹಣ ಹಿಡ್ದಿತ್ತಲ್ರಿ, ಅದನ್ನು ತೋರ್ಸಾತೀನಿ ನೋಡ್ರಿ. ಅವತ್ತು ಚಂದ್ರ ಕೆಂಪಗೆ ಕಾಣಕತ್ತಿದ್ದ ಒಂದು ಹಂಗೆ ವಿಡಿಯೋ ಮಾಡ್ಕೊಂಡು ಸಂಜೆ ಕಡಿಸಿ ವಿಡಿಯೋ ಸ್ಟಾರ್ಟ್ ಮಾಡೀನಿ ಇವತ್ತು ಯಾರೆಲ್ಲ ವಿಡಿಯೋ ನೋಡತ್ತೀರಲ್ರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನನಗೆ ಸಬ್ಸ್ಕ್ರೈಬರ್ ಅವಶ್ಯಕತೆ ಅವಶ್ಯಕತೆ ಇದ್ದವ್ರಿಗೆ ಹೆಲ್ಪ್ ಮಾಡೋದು ಕರ್ತವ್ಯ ರೀ. ಪ್ಲೀಸ್ ಹೆಲ್ಪ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಹೆಲ್ಪ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣಂತ. ಹುಣ್ಣಿಮೆ ದಿನ ಇದು ಕಾಮನನ್ನು ಸುಡ್ತಾರಲ್ರಿ, ಅದನ್ನು ಕಾಮನನ್ನು ಸುಡೋದ ವಿಡಿಯೋ ನಿಮಗೆ ಹಾಕತ್ತೀನಿ. ಅದರ ಬೆಂಕಿ ತೋರ್ಸಾತಿಲ್ರಿ, ಏನೋ ಸ್ಟೈಲ್ ಬರ್ತದಂತ ಬೆಂಕಿ ತೋರಿಸ್ಬಾರ್ದಂತ ಹೇಳಿ ಸುಮ್ಮಷ್ಟು ಹಿಂಗೆ ತೋರ್ಸಾತೀನಿ ನೋಡ್ರಿ. ಇಷ್ಟಕ್ಕೂ ಏನು ಕ್ಲೈಂಟ್ ಬಂದ್ರೆ ಏನೋ ಗೊತ್ತಿಲ್ಲರಿ, ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಒಂದು ಹಂಗೆ ವಿಡಿಯೋ ನೋಡಾಗನ ಕೇಳಿಸ್ಕೊಂಡಿದ್ವಿ. ಈ ಥರ ಕಾಮನನ್ನು ಸುಡ್ತಾರ್ರಿ ನಮ್ಮ ಕಡೆ ಈ ದಿನ. ಬೆಳಗ್ಗೆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡತ್ತೀನಿ. ಇಲ್ಲಿ ತೋರ್ಸತ್ತೀನಿ ನೋಡ್ರಿ. ಕಸ್ತೂರಿ ಬೀಜ ಅಂತೀನಿ ನಾನು, ನೀವೇನಂತೀರಿ ಗೊತ್ತಿಲ್ಲರಿ. ಇದು ಆಯುರ್ವೇದಿಕ್ ಅಂಗಡಿಯಾಗ ಸಿಗ್ತಾ ಬಾಡಿಗೆ ಚಲೋ ರೀ. ಹೀಟ್ ಆಗಂಗಿಲ್ಲ ಬಾಡಿಗೆ. ಈಗಂತೂ ಬ್ಯಾಸಿಗೆ ಶುರುವಾಗೈತಿ. ಮಷಿನ್ ಮೇಲೆ ಕೂತು ನನಗಂದ್ರೆ ಹೀಟ್ ಭಾಳ ಆಗಿರ್ತೈತಿ. ಜಾಸ್ತಿ ನೀರು ಕುಡಿಯೋಕೆ ನೀರು ಕುಡಿಯೋಕೆ ಆಗಂಗಿಲ್ಲಲ್ರಿ. ಹಾಗಾಗಿ ಹೊಲ್ಯಾಕತ್ರ ಹಂಗೆ ಕುತ್ಕೊಂಡು ಹೊಲಿತಿರ್ತೇವೆ. ಬಾಡಿಗೆ ಒಂದು ಸ್ವಲ್ಪ ನೀರು ಹೆಚ್ಚಿಂದ ಹೋಗಂಗಿಲ್ಲ, ನಾನು ಹೀಟ್ ಆಗ್ತೈತಿ ಬಾಡಿಗೆ. ಅದಕ್ಕೆ ಸ್ವಲ್ಪ ಈ ಥರದ್ದು ಏನಾದರೂ ಒಂದಿಟ್ಟು ಮನೆ ಮದ್ದು ಮಾಡ್ತಾ ಇರ್ತೀನಿ ರೀ ಅವಾಗವಾಗ. ಇದು ಕಸ್ತೂರಿ ಬೀಜನ ರಾತ್ರಿ ನೆನೆಸಿಟ್ಟೇನಿ. ಅದಕ್ಕೆ ಈಗ ಸ್ವಲ್ಪ ಲಿಂಬೆ ರಸ ಹಾಕ್ಕೊಂಡು ಕುಡಿತೇನೆ ರೀ. ಇದಕ್ಕೆ ನಿಮ್ಗೆ ಹಂಗೆ ಕುಡಿಲಿಕ್ಕೆ ಆಗ್ಲಿಕ್ಕಂದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಂಡು ಕುಡಿದ್ರಂತೂ ಟೇಸ್ಟ್ ಚಲೋ ಇರ್ತೈತೆ ರೀ. ಅದಕ್ಕೆ ನಾವು ಕುಡಿಬೋದು. ಹಂಗೆ ಇದು ನಾಷ್ಟಕ್ಕೆ ಮಾಡಿದ್ನಿ ಇಡ್ಲಿ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮಕ್ಳಿಗೆ ಇಬ್ಬರಿಗೂ ಹಾಕಿಟ್ಟಿದ್ದೀನಿ. ಮತ್ತು ಇದು ಓನರಿಗೆ ನೋಡಿರಿ, ಓನರಿಗೆ ಏನಾರು ಹಿಂಗೆ ಸ್ಪೆಷಲ್ ಮಾಡಿದಾಗ ಓನರಿಗೆ ಕೊಡ್ತೇವೆ ರೀ. ಹೋಳ್ಗೆ ಹಿಂಗೆ ಇಡ್ಲಿ ದೋಸೆ ಹಿಂಗೇನಾರು ಮಾಡಿದ್ರೆ ಓನರಿಗೆ ಕೊಡ್ತೀವಿ. ಹಾಗಾಗಿ ಅವ್ರಿಗೆ ಹಾಕಿಟ್ಟಿನಿ. ನನ್ನ ಮಗಳು ಓದ್ಕೊಟ್ಟು ಬರ್ತಾಳೆ. ಹಂಗೆ ಇವತ್ತು ರಂಗಪಂಚಮಿ ರೀ. ರಂಗಪಂಚಮಿಗೆ ಬಣ್ಣ ಆಡಿ ಬಂದಿದ್ರು ನೋಡ್ರಿ ಹುಡುಗರಿಬ್ರು. ಬರಲೇ ಅಯ್ಯ ನಾ ವಿಡಿಯೋನ ಆನ್ ಮಾಡಿಲ್ಲ. ಫುಲ್ ಕಲರ್ ಆಡಿ ಬಂದಿದ್ರೆ ಎಲ್ಲರೂ, ಈ ಬಿಲ್ಡಿಂಗ್ದವ್ರು ಎಲ್ಲರೂ ಕೂಡಿಸಿ ಆಡಿದ್ರು. ಅವ್ರನ್ನ ಜಾಗಕ್ಕೆ ಕಳ್ಸೇನ್ರಿ ನೀರು ಕಾಸಿ. ಈಗ ಒಂದು ಸ್ವಲ್ಪ ಸಾಡಿ ಇದಾವೆ, ನೋಡೋಣ ಬರ್ರಿ. ಇದು ಒಂದು ಸಾಡಿ ನೋಡ್ರಿ, ಇದ್ರೊಳಗಿಂದು ಬ್ಲೌಸ್ ಸ್ಟಿಚ್ ಮಾಡೀನಿ. ಇವನ್ನೆಲ್ಲ ಕೊಡೋದಿತ್ತು ಇವತ್ತು, ಇನ್ನಷ್ಟು ಕೊಡೋದಿತ್ತು ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅವನ ಕೊಟ್ಟು ಬಂದ್ರಾಯ್ತು ಅಂತ ನಾನು ಹೋಗಿ ಕೊಡೋಕ್ಕಿದ್ನಿ. ಅದಕ್ಕೆ ಸ್ವಲ್ಪ ಇದು ಬ್ಲೌಸು ಇದೆ, ಸಾಡಿನೂ ಇದೆ ಅಂತ ಚಲೋ ಕಾಣಂಗಿಲ್ಲ ಅಂತ ಹೇಳಿ ಇದ್ರಾಗ ಒಂದು ಇದ್ರ ಯಾವುದಿತ್ತು ಚಾಕ್ಲೇಟ್ ಕಲರ್ ಒಂದು ಸಾಡಿ ಬ್ಲೌಸ್ ಹೊಲಿಸ್ಕೊಂಡಾರ. ಇದೊಂಥರ ಚಂದ ಐತಿ ಸಾಡಿ. ಇದು ಈ ಕಲರ್ ಬ್ಲೌಸ್ ಆಗಿದ್ರೆ ಚಂದ ಈ ಕಲರ್ ಬ್ಲೌಸ್ ಆಗಿದ್ರೆ ಇದು ಚಂದ ಕಾಣ್ತಿತ್ತು ಈ ಕಲರ. ಆದರೆ ಈ ಕಲರ್ ಕಾಪಿ ಕಲರ್ ಒಂದು ಬ್ಲೌಸ್ ಹೊಲಿಸ್ಕೊಂಡ್ರು ಅವ್ರು. ಈ ಥರದ್ದು ಪೀಸ್ ಮನೆಯಾಗಿರಲಿಲ್ಲ ಅಂತ ತಂದು ಕೊಟ್ಟಿದ್ರು ಆಗ್ತಿತ್ತು. ಯಾಕೆ ಏನೋ ಇದ ಕಲರ್ನ ಇರಲಿ ತಗೋರಿ ಅಂತ ಅಂದರು. ಇದೊಂದು ಲೈಕ್ ಆಗ್ತೈತಿ. ಇಂಥ ಸಾಡಿ ನನಗೆ ಭಾಳ ಇಷ್ಟ. ಇಂಥದ್ದೊಂದು ಐತಿ ನಂದು ಆಲ್ರೆಡಿ. ಅಂದ್ರೆ ಇದು ಹಿಂಗಿಲ್ಲ, ಇದೆಲ್ಲ ಇಲ್ಲ. ಇದಷ್ಟು ಹಿಂಗೆ ಪ್ಲೇನ್ ಇರ್ತದಲ್ಲ ಅಷ್ಟು ಹಂಗೈತಿ. ಮತ್ತು ಇದು ದಡಿ ಸೇಮ್ ಐತಿ. ಈ ಸಾಡಿ ಒಳಗೆ ಈ ಬ್ಲೌಸ್ ಹೊಲಿಸ್ಕೊಂಡ್ರವ್ರು ಸಿಂಪಲಾಗಿ ಇದಕ್ಕೊಂದು ಲೇಸ್ ಕಟ್ಟಿ ರೌಂಡ್ ನೆಕ್ ಇಡ್ರಿ ಅಂತಿದ್ರು. ರೌಂಡ್ ನೆಕ್ ಮಾಡಿ ಫುಲ್ ತೋಳಿಟ್ಟು ಒಂದು ಹೊಲ್ದೇನಿ. ಮತ್ತು ಈ ಸಾಡಿ ಒಳಗಿನ ಬ್ಲೌಸ್ ಐತೆ ನೋಡ್ರಿ, ಈ ಸಾಡಿ ಒಳಗಿಂದ ಇದೇ ತೋರಿಸಿನಿಲ್ಲ. ಈ ಸಾಡಿ ಎಷ್ಟು ಗ್ರ್ಯಾಂಡ್ ಅನಿಸ್ತೈತೆ ನೋಡ್ರಿ. ನೈಟ್ ಫಂಕ್ಷನ್ಕತ್ತು ಫುಲ್ ಗ್ರ್ಯಾಂಡ್ ಅನಿಸ್ತೈತಿ. ಪೂರ ಎಲ್ಲ ಹಿಂಗೆ ಐತಿದ, ಒಳಗೆಲ್ಲ ಹಿಂಗೆ ಐತಿ ನೋಡ್ರಿ. ಪೂರ ಎಲ್ಲ ಸಾಡಿನೂ ಹಿಂಗೆ ಐತಿ. ಇದು ಶರಗ್ ಹಿಂಗೆ ಬರ್ತೈತಿ. ಈ ಸಾಡಿ ಅವ್ರದನ್ನ ಸೀರೆ ಅಂಗಡಿ ಐತಿ. ಅಷ್ಟು ದೊಡ್ಡದಲ್ಲ, ಸಿಂಪಲ್ ಅಷ್ಟು ಹಳ್ಳಿ ಒಳಗಿರ್ತಾವಲ್ಲ ಹಂಗೆ ಸಾಡಿ ಅಂಗಡಿ ಐತಿ. ಅವರ ನೋಡಿ ಅವ್ರಿಗೆ ಮನ್ಸಿಗೆ ಬಂದಂಥ ಸಾಡಿ ಒಂದೊಂದು ತಕ್ಕೊಂಡು ಈ ಥರ ಬ್ಲೌಸ್ ಹೊಲಿಸ್ತಿರ್ತಾರೆ. ಇದು ಸೇಮ್ ಇದು ರೌಂಡ್ ನೆಕ್ಕನೇ ಇಟ್ಟೇನಿ, ಉದ್ದ ತೋಳನ. ಮತ್ತು ಇದಕ್ಕೆ ಹಚ್ಚಕ್ಕೆ ಇಲ್ಲಿ ಏನು ಮಾಡೋಕೆ ಅದು ದಡಿ ಉಳಿಲಿಲ್ಲ. ಇದ್ರದ್ದು ದಡಿ ಒಂದು ಸೈಡ್ ಅಷ್ಟೇ ಇತ್ತು. ಇದು ತೋಳಿಗೆ ಅಷ್ಟೇ ಆಯ್ತು. ಅದಕ್ಕೆ ಇದೆಲ್ಲ ಹಿಂಗೆ ಮ್ಯಾಚ್ ಆಕತ್ತೈತೆ ಹೇಳಿ ಇಂಥದ್ದೊಂದು ಲೇಸ್ ಹಚ್ಚೀನಿ. ಇದಕ್ಕೆ ಇದೊಂದು ಇಸ್ತ್ರಿ ಮಾಡ್ಬೇಕಿನ್ನ, ಇಸ್ತ್ರಿ ಮಾಡಿಲ್ಲ ಇದನ್ನು. ಇದೊಂದು ಬ್ಲೌಸ
ಇದು ಫಸ್ಟ್ ಅವರು ಹೊಲಿಸ್ಕೊಂಡಿದ್ರು ನೋಡ್ರಿ. ಇದು ಅವರ ನಾನು ಹೊಲ್ತಿದ್ದಿದ್ದ ಅದನ್ನು ಚಲೋ ಆಗೈತ್ರಿ, ಇದ್ರ ಎಗತ್ತೆನ ಹೊಲೀರಿ ಅಂಥೇಳಿ ಅದನ್ನ ಅಳತಿ ಕೊಟ್ಟಿದ್ರು. ಇದು ಹೊಲಿದು ಕೊಟ್ಟನು ಒಂದು ವರ್ಷನ ಆತೇನ, ಒಂದು ವರ್ಷ, ಒಂದು 7-8 ತಿಂಗಳಾದರೂ ಆಗಿರ್ಬೇಕು ಇದನ್ನು, ಈ ಬ್ಲೌಸ್ ಹೊಲಿದು ಕೊಟ್ಟ. ಚಲೋ ಆಗೈತ್ರಿ. ಇದ್ರ ಸೈಜನ್ನು ಇದ್ರ ಗತೆನ ಹೊಲೀರಿ ಅಂತಿದ್ರು. ಮತ್ತು ಹಿಂಗೆ ತೋಳಿಗೆ ಹಿಂಗೆ ನೀರಿಗೆ ಹಾಕೇನಿ ನೋಡ್ರಿ. ಇದ್ರ ಸೈಜ್ ಇದು ಒಂದು ಬ್ಲೌಸ್, ಅದ್ರ ಸೈಜ್ ಇದು ಇಲ್ಲೊಂದು ಕೊಟ್ಟಿದ್ರು ಅವ್ರು. ಇದನ್ನ ನಾವು ಸ್ಟಿಚ್ ಮಾಡಿಲ್ಲ, ಇದು ಒಂದು ಸ್ಟಿಚ್ ಮಾಡಿದ್ದು ನಾನು. ಇದಕ್ಕೂ ಸೇಮ್ ಅದ ಲೇಸನ ಇದಕ್ಕೆ ಹಚ್ಚೀನಿ. ಮತ್ತು ಇದು ಅವರ ನೆಗಾಣಿ ಮಕ್ಕಳದು, ಇಬ್ಬರದು ಅಕ್ಕ ತಂಗಿಯರ್ದು ಇಬ್ರಿಗೂ ಒಂದೇ ಥರ ಲೇಸ್ ಹಚ್ಚೇನಿ. ಈ ಸಾಡಿಗೆ ಇದನ್ನು ಬ್ಲೌಸ್ ಮ್ಯಾಚ್ ಮಾಡ್ಯಾರ. ಆದರೆ ಇನ್ನೂ ಒಂದು ಸ್ವಲ್ಪ ಮ್ಯಾಚ್ ಆಗಂಗಿಲ್ಲಲ್ರಿ, ಇದು ಮ್ಯಾಚ್ ಆಗೋದಿಲ್ಲ ಅನಿಸ್ತು ನನಗೆ. ಅವ್ರಿಗೆ ಹೇಳಿ ಯಾವಾಗನ ಮ್ಯಾಚ್ ಆಗಂಗಿಲ್ರಿ ಅಂತ ಹೇಳಿ, ಇರ್ಲ್ರಿ ನಡಿತೈತಿ, ಮತ್ತು ಬೇರೆ ಯಾವುದಕ್ಕಾರ ಮ್ಯಾಚಾರ ಮಾಡೋಕ್ಕೆ ಬರ್ತೈತಿ, ಒಟ್ಟು ಹೊಲೀರಿ ನೋಡೋನು. ಇದೇ ಕಲರ್ ಮತ್ತು ಸಿಕ್ಕರೆ ತಂದು ಕೊಡ್ತೀನಿ, ಹೊಲಿಯುವಂತ್ರಿ ಅಂತಂದ್ರೆ. ಅದಕ್ಕೆ ಇರಲಿ ಬಿಡು, ನಮಗೆ ಯಾಕೆ ಸುಮ್ಮನೆ ಹೊಲಿ ಅಂತಾರೆ, ಹೊಲಿದ್ರೆ ಆಯ್ತು ಅಂತ ಹೇಳಿ ನಾವು ಹೊಲೋದಿನಿ ರೀ. ಎಲ್ಲನೂ ಇಸ್ತ್ರಿ ಅಷ್ಟು ಮಾಡಬೇಕು. ಈ ಎಲ್ಲನೂ ರೌಂಡ್ ನೆಕ್ಕ ಇಡಂದಿದ್ರು ಅವ್ರು, ಇದನ್ನು ರೌಂಡ್ ನೆಕ್ಕ ಇಟ್ಟನಿ. ಇದು ಫಸ್ಟ್ ತೋರಿಸಿದ್ನಲ್ಲ ಸಾಡಿ, ಇಲ್ಲೈತೆ ನೋಡ್ರಿ. ಇದ್ರೊಳಗಿಂದ ಇದು ಬ್ಲೌಸ್ ಗ್ರೀನ್ ಕಲರ್ ಬಾರ್ಡ್ರ್ ಐತಲ್ಲ, ಇಲ್ಲೂ ಗ್ರೀನ್ ಕಲರ್ ಬಾರ್ಡ್ರ್ ಐತಿ. ಸುಮ್ಮನೆ ಹಿಂಗೆ ಗ್ರೀನ್ ಕಲರ್ ಒಂದು ಇದು ಹಿಂಗೆ ಪೈಪಿಂಗ್ ಮಾಡೀನಿ. ಉದ್ದು ತೋಳನೇ ಇತ್ತು, ಎಲ್ಲದಕ್ಕೂ ಉದ್ದು ತೋಳನ ಹೇಳಿದ್ರೆ ಇದು ಉದ್ದು ತೋಳ. ಇವಿಷ್ಟ ಒಬ್ಬರು ಇದ್ರ ಸಾಡಿ ಆಲ್ರೆಡಿ ಪಿಕೋಪಾಲ್ ಮಾಡಿ ಕೊಟ್ಟಿನಿ ನಾನು. ಇಲ್ಲೇ ಮನೆ ಹತ್ರನ ಅದಾರ. ನಾನು ಸಾಡಿ ಹಂಗೆ ಮನೆಗೆ ಬಂದಿದ್ರು ಅವ್ರು, ಇಲ್ಲೇ ಮನೆ ಹತ್ರ ಅದಾರ. ನಾನು ಮನೆಗೆ ಬಂದಿದ್ದರು, ಸಾಡಿ ಆಗ್ಯಾವ. ನಾನು ಸಾಡಿ ಹೋದ್ರೆ ಮತ್ತು ಬ್ಲೌಸ್ ಅಷ್ಟು ಉಳಿದಿದ್ದು. ಇದು ಫುಲ್ ಸ್ಲೀವ್ಸ್, ಇದೊಂಥರ ಇಳ್ಕಲ್ ಸಾಡಿ. ಇದು ಒಂಥರ ಹಿಂಗೆ ಇತ್ತು, ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್ ಇತ್ತಿದ್ರು ಒಳಗಿನ ಸಾಡಿ. ಅದು ಇದ್ರದ್ದು ಬಾರ್ಡ್ರ್ ಇರ್ತೈತಲ್ಲ, ಆ ಬಾರ್ಡ್ರನ್ನು ಈ ಥರ ಸಣ್ಣಂಗಿ ಇದನ್ನು ಹಚ್ಚಿದ್ದೀನಿ, ಪ್ಯಾಚ್ ಮಾಡೀನಿ. ಇದು ಒಂದು ಅವ್ರದ್ದು, ಮತ್ತು ಇದೊಂದು ಅದು ಕಲರ್ ಏನೈತಿ, ಸ್ವಲ್ಪ ಡಾರ್ಕ್ ಕಾಪಿ ಕಲರ್ ಐತಿ. ಇದಕ್ಕೇನು ಮಾಡಿಲ್ಲ, ಇದಕ್ಕೇನು ಹಂಗೆ ದಡಿಯತ್ತು ಹಚ್ಚಿಲ್ಲ, ಸುಮ್ಮನೆ ಹಿಂಗೆ ಪೈಪಿಂಗ್ ಮಾಡೀನಿ ದಂಡಿಗೆ. ಇದು ಒಂದು ರೌಂಡ್ ನೆಕ್ನ ಸೇಮ್ ಉದ್ದು ತೋಳ. ಇಷ್ಟ ಹೊಲಿದಿದ್ದು. ಈಗ ಇವನ್ನೆಲ್ಲನೂ ಇದು ಬ್ಲೌಸ್ಗಳೆಲ್ಲ ಒಯ್ದು ಅವ್ರ ಮನೆಗೆ ಹೋದ್ ಕೊಟ್ಟು ಬರ್ಬೇಕ್ರಿ. ಇನ್ನೊಂದು ಸ್ಟೋರಿ ಹೇಳ್ಬೇಕ್ರಿ ನಿಮಗೆ. ನಾನು ಹೋಮ್ ಡೆಲಿವರಿ ಥರ ಹಿಂಗೆ ಒಯ್ದು ಕೊಟ್ಟು ತೊಗೊಂಬರ್ತೀನಿ. ಅದು ಸ್ಟೋರಿ ಇನ್ನೊಂದು ಸಲ ನಿಮಗೆ ಯಾವಾಗಾರ ಹೇಳ್ತೇನೆ ರೀ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ. ಏನು ಮಾಡಕ್ಕೆ ಅದನ್ನ ಹ್ಯಾಂಡ್ ವಾಶ್, ಇದು ವ್ಯಾಸ್ಲಿನ್ ದೆಬ್ಬೆಗೆ ಹ್ಯಾಂಡ್ ವಾಶ್ ಹಾಕಿಡೋದ. ಬರೀ ಇದನ್ನ ತಕ್ಕೋದು ಹೆಂಗೆ ಹಿಡಿಸ್ಬೇಕಲ್ಲ, ಅದು ಹಿಡಿಸುತ್ತದ. ನೋಡ್ತೇನೆ, ಹಿಡಿಸ್ಲಿಲ್ಲ ಅಂದ್ರೆ ಏನು ಉಗ್ಯೋದು ಹಾಕಿದಿ ಎಲ್ಲ ಆಯಿತು. ಚಿ ನೋಡು ಅಂತೂ ಯೂಸ್ ಮಾಡಿದ್ ಬಿಡುವ, ಒಗಿಬೇಕಂತ ಮಾಡಿದ್ನಿ ಬಾಟಲ್ ಯೂಸ್ ಮಾಡಿದ್ವಿ. ಎಲ್ಲಿ ಬಿತ್ತು ಹೆಂಗೈತಿ ಸ್ವಲ್ಪ ಹಾಕಿ ನೋಡಿ ತೊಳ್ಕೊತೀನಿ ಕೈ. ಅದು ಹ್ಯಾಂಡ್ ವಾಶ್ ಪಾಕೆಟ್ ಒಳಗೆ ಬಂದಿತ್ತು ರೀ, ಅದನ್ನು ಡಬ್ಬ್ಯಾಗ ವಾಗಾತಿ ಮಾಡಿ ಹಾಕತ್ತಾಳ ನನ್ನ ಮಗಳ. ವಾಗ ತೆಗಿತಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದಾಗ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಬಾಯ್ ಫ್ರೆಂಡ್ಸ್.